ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ಕಾಗದು ನಿನ್ನ ಕೃಪೆ ತಾನೇ. 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 ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆ ತಾನೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ಒಳೆದದ್ದು ನಿನ್ ಕೃಪೆ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ಒಳೆದದ್ದು ನಿನ್ ಕೃಪೆ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆ. ನೂತನ ಸೃಷ್ಟಿಯಾಗಿ ನನ್ನ ಮಾಡಿದು ನಿನ್ನ ಕೃಪೆ ತಾನೇ. ನಿತ್ಯದಲ್ಲಿ ನನ್ನ ಸೇರಿಸಿದು ನಿನ್ನ ಕೃಪೆ ತಾನೇ. 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 ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆ ತಾನೇ. ಅಗತ್ಯಗಳೆಲ್ಲವ ತೀರಿಸಿತು ನಿನ್ನ ಕೃಪೆ ತಾನೇ. ಪ್ರತಿಯೊಂದು ಸ್ಥಿತಿಯಲ್ಲ ಮುನ್ನಡೆಸಿತು ನಿನ್ನ ಕೃಪೆ ತಾನೇ. ಅಗತ್ಯಗಳೆಲ್ಲವ ತೀರಿಸಿತು ನಿನ್ನ ಕೃಪೆ ತಾನೇ. ಕೊರತೆಗಳೆಲ್ಲವ ನೀಗಿಸಿದು ನಿನ್ನ ಕೃಪೆ ತಾನೇ. ಕರ ಹಿಡಿದು ನನ್ನನ್ನು ನಡೆಸಿದು ನಿನ್ನ ಕೃಪೆ ತಾನೇ. ನಿನ್ನ ಕೃಪೆ ತಾನೇ. ತಾನೇ. ಕೃಪೆ ತಾನೇ. ನಿನ್ನ ನನ್ನ ನಡೆಸಿತು ಯಾವ ಮಸ್ತ್ ಮನೆ ಮಾಡಿದ ಮಸ್ತ್. ಇದುವರೆಗೂ ನನ್ನ ಕಾಗದು ನಿನ್ನ ಕೃಪೆ ತಾನೇ.
ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆ ತಾನೇ. ಹೇಗೂ ನನ್ನ ಸಂದೇಶವನ್ನು ನಾನು ಮುಂದುವರಿಸ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ. ಶಿಷ್ಯರ ಪ್ರಾರ್ಥನೆ ಅಂದ್ರೆ ಶಿಷ್ಯರಿಗೆ ಪ್ರಾರ್ಥನೆಯನ್ನು ಹೇಳಿಕೊಡುವಾಗ ಯೇಸು ಸ್ವಾಮಿ ಹೇಳುವಂತ ಅನೇಕ ಸಂಗತಿಗಳು, ಅದರಲ್ಲಿ 2 ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಅಲ್ಲಿಯವರೆಗೂ ನಾನು ನಿಮ್ಮ ಜೊತೆಯಲ್ಲಿ ವಾಕ್ಯಗಳನ್ನು ಹಂಚಿಕೊಂಡಿದ್ದೇನೆ. ಒಂದು ವೇಳೆ ಅದನ್ನ ನೋಟ್ ಮಾಡ್ಕೊಂಡಿರುವಂತವರಿಗೆ ಅದು ನೆನಪಾಗ್ತದೆ. ಸಂಗತಿ ನಿನ್ನ ರಾಜ್ಯವು ಬರಲಿ ಎಂಬುದ ತಂದೆಯಾದ ದೇವರ ರಾಜ್ಯ. ಆತನು ಎಂಥವನು ಎಂಬುದಾಗಿ ಆತನು ಹೇಳಿದ್ದಾನೆ. ಪರಿಶುದ್ಧನಾದಂಥ ದೇವರು. ನಾವು ಆತನ ಸನ್ನಿಧಾನದಲ್ಲಿ ಕೂತು ನಾವು ಪ್ರಾರ್ಥನೆ ಮಾಡುವಾಗ ಯಾರಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆತನ ಎಂಥವನು ಎಂಬುದಾಗಿ ನಾವು ಗ್ರಹಿಸಿಕೊಂಡು ಆತನನ್ನ ಒಂದು ವೇಳೆ ಆತನ ಸನ್ನಿಧಾನದಲ್ಲಿ ನಾವು ಕೂತು ಪ್ರಾರ್ಥನೆ ಮಾಡುವಂತಹದ್ದು ಅದು ನಮ್ಮ ಆದ್ಯ ಕರ್ತವ್ಯ. ನೋಡ್ರಿ, ಪ್ರಾರ್ಥನೆ ಅದು ಪದ್ಧತಿ ಅಲ್ಲ, ಅದು ಆಚಾರವಲ್ಲ. ನನಗೂ ನನ್ನ ಕರ್ತನಿಗೂ ಇರುವಂತಹ ಸಂಬಂಧ, ಆ ಅನ್ಯೋನ್ಯತೆ, ಆ ಪ್ರೀತಿ, ನನ್ನ ಎಲ್ಲವನ್ನೂ ತಿಳ್ಕೊಂಡಂತ ದೇವರಿಗೆ ನಾನು ನನ್ನ ಹೃದಯದಲ್ಲಿ ಇರುವಂತ ಸಂಗತಿಗಳನ್ನ ಆತನಿಗೆ ಹೇಳುವಂತ ಒಂದು ಸಂಗತಿ ಆಗಿದೆ. ಹಾಗಾದ್ರೆ ನನ್ನ ಕರ್ತನು, ನನ್ನ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳುವಂತವನು ಎಂಬುದಾಗಿ ನಾವು ನಂಬಿ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ. ಆದರೆ ದೇವರು ನಮ್ಮ ಹೃದಯವನ್ನು ನೋಡುವಂತವನು. ಯಥಾರ್ಥವಾದಂತ ಪ್ರಾರ್ಥನೆಗೆ ದೇವರು ಸದುತ್ತರವನ್ನ ಕೊಡುವಂತವನು ಆತನಾಗಿದ್ದಾನೆ. ಅನೇಕ ವೇಳೆ ಪ್ರಾರ್ಥನೆಗೆ ಬಹಳ ದಿನಗಳ ನಂತರ, ನಾವು ಮಾಡಿದ ಅನೇಕ ಸಮಯಗಳ ನಂತರ ಆತನು ಉತ್ತರ ಕೊಡಬಹುದು, ಉತ್ತರ ಕೊಡದೇ ಇರಬಹುದು. ಅದು ಆತನ ಚಿತ್ತ. ಆತನ ಚಿತ್ತಕ್ಕನುಗುಣವಾಗಿ ನಾವು ಪ್ರಾರ್ಥನೆಯನ್ನ ಮಾಡುವುದನ್ನ, ಒಂದು ವೇಳೆ ನನಗೆ ಪ್ರಾರ್ಥನೆಗೆ ಉತ್ತರ ಕೊಡ್ಲಿಲ್ಲ ಅನ್ನುವಾಗ ಆತನನ್ನ ಬ್ಲೇಮ್ ಮಾಡುವುದಲ್ಲ, ಅದು ಆತನ ಚಿತ್ತವಿಲ್ಲ ಎಂಬುದಾಗಿ ನಾವುಗಳು ತಿಳ್ಕೊಳ್ಬೇಕಾಗಿದೆ. ಹಾಗಾದ್ರೆ ಪರಲೋಕದಲ್ಲಿರುವ ನಮ್ಮ ತಂದೆ ನಮ್ಮ ಪ್ರಾರ್ಥನೆಯನ್ನು ಆತನು ಕೇಳುವಂತವನಾಗಿದ್ದಾನೆ. ಆತನ ಸನ್ನಿಧಾನಕ್ಕೆ ಬರುವಾಗ ಪರಿಶುದ್ಧರಾಗಿಯೇ ನಾವು ಬಂದು ನಮ್ಮ ಪ್ರಾರ್ಥನೆಯನ್ನು ನಾವು ಮಾಡುವಂತವರಾಗಿರ್ಬೇಕು. ಈಗ 3ನೇ ಸಂಗತಿ, ಅದು ನಿನ್ನ ರಾಜ್ಯ ಬರಲಿ. ಹಾಗಾದ್ರೆ ರಾಜ್ಯ ಎಂಬುದಾಗಿ ಹೇಳುವಾಗ ಆಳುವವನು ಒಬ್ಬನಿರಬೇಕು, ಆ ರಾಜ್ಯಕ್ಕೆ ಅರಸನೂ ಒಬ್ಬನಿರಬೇಕು. ದ ಕಿಂಗ್, ಆತನು ಅರಸನಾಗಿಯೇ ಇರಬೇಕು. ಆತನ ರಾಜ್ಯ ಬರಲಿ ಎಂಬ ಪದ ಇದೆಯಲ್ಲ, ಈ ಪದ ನಿನ್ನ ರಾಜ್ಯವನ್ನ ಸ್ಥಾಪಿಸು ಅಥವಾ ನಿನ್ನ ರಾಜ್ಯಕ್ಕೆ ನಮ್ಮೆಲ್ಲರನ್ನ ಸೇರಿಸಿಕೋ. ಒಬ್ಬ ವಿಶ್ವಾಸಿಯ ಜೀವಿತದ ಅಂತಿಮವಾದಂತಹ ಒಂದು ಸಂಗತಿ ಅದು ಯಾವುದು ಎಂಬುದಾಗಿ ಹೇಳುವಾಗ, ಒಂದು ವೇಳೆ ನಾವು ಈ ಲೋಕವನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗ್ತೇವೆ? ಇದು ನಮ್ಮ ಪ್ರಶ್ನೆ ಆಗಿದೆ. ನಾವೆಲ್ಲಿಗೆ ಹೋಗ್ತೇವೆ? ನಾವು ಪರಲೋಕಕ್ಕೆ ಎಂಬುದಾಗಿ ನಾವುಗಳು ನಂಬಿದ್ದೇವೆ. ನನ್ನ ಸ್ವಾಮಿ ಎಲ್ಲಿದ್ದಾನೋ ಅಲ್ಲಿಗೆ ನಾವುಗಳು ಹೋಗ್ತೇವೆ. ಹಾಗಾದ್ರೆ ಯಾರು ಹೋಗ್ಬೇಕು, ಯಾರು ಹೋಗ್ತಾರೆ? ಇದೆಲ್ಲ ನಾವು ಕುಲಂಕುಷವಾಗಿ ನಾವು ನೋಡ್ಬೇಕು. ನಿನ್ನ ರಾಜ್ಯ ಬರಲಿ, ನೀನು ನಿನ್ನ ರಾಜ್ಯವನ್ನ ಸ್ಥಾಪಿಸುವಂತವನು. ಆ ರಾಜ್ಯಕ್ಕೆ ನಮ್ಮನ್ನ ಸೇರಿಸು. ಒಂದು ವೇಳೆ ನಾನು ಆ ರಾಜ್ಯಕ್ಕೆ ಅರ್ಹನಾಗಿದ್ದೇನೋ, ನಾನು ಆ ರಾಜ್ಯಕ್ಕೆ ಯೋಗ್ಯನಾಗಿದ್ದೇನೋ, ನಾನು ಆ ರಾಜ್ಯಕ್ಕೆ ಸೇರುವಂತ ಅರ್ಹತೆಯನ್ನು ನಾನು ಹೊಂದಿದ್ದೇನೋ, ಇದು ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಅದಿಲ್ಲದೆ ನಿಜವಾಗ್ಲೂ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ದೇವರ ವಾಕ್ಯವೂ ಸಹ ಅದೇ ಹೇಳ್ತದೆ. ದೇವರ ರಾಜ್ಯವನ್ನ ಸೇರುವಂತ ಈ ಲೋಕದಲ್ಲಿರುವಾಗ ಆತನು ಪ್ರಾರಂಭ ಮಾಡಿದ್ದೆ ಪರಲೋಕದ ರಾಜ್ಯವನ್ನ ಕುರಿತು ಆತನು ಹೇಳ್ತಾ ಬಂದ. ಬಹುಶಃ ಅಲ್ಲಿಯವರೆಗೆ ಈ ಪರಿಸಾಯರು, ಶಾಸ್ತ್ರಿಗಳು
ಮೋಶೆ ಬರೆದಂತ ಧರ್ಮಶಾಸ್ತ್ರಕ್ಕನುಗುಣವಾಗಿ ದ ಲಾ ಅದನ್ನ ಅವರು ಬೋಧಿಸುವಂತವರವರಾಗಿದ್ರು. ಈ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಅವರು ಬೋಧಿಸುವಾಗ ಪರಲೋಕ ರಾಜ್ಯವನ್ನ ಕುರಿತು ಅವರು ಹೇಳ್ತಾ ಇರಲಿಲ್ಲ ಎಂಬುದಾಗಿ ಹೇಳುವಾಗ, ಹಳೆ ಒಡಂಬಡಿಕೆಯಲ್ಲಿ ಆತನ ರಾಜ್ಯವನ್ನ ಕುರಿತು ಬರೆಯಲ್ಪಟ್ಟಿದೆ ನಿಜ. ಆದರೆ ಒಬ್ಬನು ತನ್ನ ಅಂತಿಮವಾದಂತ ಆ ಗುರಿಯನ್ನ ಮುಟ್ಟಬೇಕಾದ್ರೆ, ಅಂತಿಮವಾದಂತ ಆ ಒಂದು ಗುರಿಗೆ ಆತನು ಹೋಗಬೇಕಾದ್ರೆ ಆತನಲ್ಲಿ ಏನೇನು ಇರ್ಬೇಕೆಂಬುದಾಗಿ ಒಂದು ವೇಳೆ ಅವರು ಬೋಧನೆ ಮಾಡುವಾಗ ಅವ್ರಿಗೆ ಅರ್ಥವಾಗ್ತಾ ಇರ್ಲಿಲ್ವೋ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ತನ್ನ ಸೇವೆಯನ್ನ ಪ್ರಾರಂಭ ಮಾಡುವಾಗ ಆತನು ಈ ಪರಲೋಕದ ರಾಜ್ಯವನ್ನ ಕುರಿತು ಸುವಾರ್ತೆಯನ್ನ ಆತನು ಹೇಳ್ತಾ ಬಂದ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಅದನ್ನ ಓದ್ತೇವೆ ಪ್ರಿಯರೇ. ಒಂದು ವೇಳೆ ಯೇಸು ಸ್ವಾಮಿ ಅದನ್ನ ಪ್ರಾರಂಭ ಮಾಡುವಾಗ, ಒಂದು ವೇಳೆ ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ಅದನ್ನ ಓದ್ತೇವೆ. ಯೇಸು ಸ್ವಾಮಿ ಈ ಒಂದು ಪರಲೋಕ ರಾಜ್ಯದ ಗುಟ್ಟುಗಳನ್ನ ಕೇಳುವಂತವರಿಗೆ ಅರ್ಥವಾಗುವಂತ ರೀತಿಯಲ್ಲಿ ಅನೇಕ ಹೋಲಿಕೆಗಳನ್ನ ಮಾಡುತ್ತಾ ಆ ರಾಜ್ಯವನ್ನ ಕುರಿತು ಆತನು ಹೇಳ್ತಾ ಬಂದ. ಹಾಗಾದ್ರೆ ಸತ್ಯವೇದದಲ್ಲಿ ದೇವರ ರಾಜ್ಯವನ್ನ ಕುರಿತು ಹಳೆ ಒಡಂಬಡಿಕೆ ನಮಗೆ ಏನಾದ್ರೂ ಬೋಧಿಸುತ್ತಾ? ಅದನ್ನ ನಾವು ನೋಡೋಣ. ಆತನ ರಾಜ್ಯ ಹೇಗೆ, ಆತನ ರಾಜ್ಯ ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡುವಾಗ, ದಾನಿಯೇಲನು ಬರೆದ ಪುಸ್ತಕ ಪ್ರವಾದನ ಗ್ರಂಥ, ದಾನಿಯೇಲನು ಬರೆದ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 3ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಆತನ ಮಹತ್ತುಗಳು ಎಷ್ಟೋ ಅತಿಶಯ. ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ನಾವು ಪ್ರಾರಂಭ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಆತನು ಪರಿಶುದ್ಧನಾದಂಥ ದೇವರು. ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿ ಹೇಳುವ ಪದಕ್ಕಿಂತಲೂ ಆತನು ಪರಿಶುದ್ಧನೇ. ನಾವು ಹಾಗೆ ಅರ್ಥ ಮಾಡಿಕೊಳ್ಳೋಣ, ಆತನು ಪರಿಶುದ್ಧನೇ. ನೆಬೂಕದ್ನೆಚ್ಚರನು ಇಲ್ಲಿ ಆತನನ್ನ ಕುರಿತು ಹೇಳುವಂತ ಮಾತು, ಆತನು ಎಂಬುದಾಗಿ ಹೇಳುವಾಗ ದೇವರು, ಯೆಹೋವ ದೇವರು, ಆತನ ಮಹತ್ತು. ಒಂದು ವೇಳೆ ಆ ಮಹತ್ತು ಎಂಬುದಾಗಿ ಹೇಳುವಾಗ ಆತನ ಸ್ಥಾನಮಾನಗಳು, ಆತನಿಗಿರುವಂತ ಪ್ರಭಾವ, ಆತನಿಗಿರುವಂತ ವೈಭವ, ಮಹತ್ತನ್ನ ಹೊಂದಿರುವಂತವನು ಎಂಬುದಾಗಿ ಆತನು ಹೇಳ್ತಾನೆ. ಆತನ ಮಹತ್ತುಗಳು ಎಷ್ಟೋ ಅತಿಶಯ, ಅದನ್ನ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅತಿಶಯವಾದಂತಹದ್ದು ಎಂಬುದಾಗಿ ಆತನು ಹೇಳ್ತಾನೆ. ಆತನ ಅದ್ಭುತಗಳು ಎಷ್ಟೋ ವಿಶೇಷ. ಹೇಗೆ ಗೊತ್ತು ನೆಬೂಕದ್ನೆಚ್ಚರನು ಒಂದು ವೇಳೆ ದಾನಿಯೇಲನ ಮೂಲಕ ಜೀವಂತನಾದಂತ ದೇವರ ಕಾರ್ಯಗಳು, ದಾನಿಯೇಲನ ಮೂಲಕ ಆತನು ಅನುಭವಿಸುವಂತ ಆ ಒಂದು ಅನುಭವ, ಅದನ್ನ ಕುರಿತು ಆತನು ಹೇಳ್ತಾ ಬಂದಿದ್ದಾನೆ. ದಾನಿಯೇಲನಿಗೆ ದೇವರು ಕೊಟ್ಟಂತ ಜ್ಞಾನ, ಒಂದು ವೇಳೆ ಆತನು ಕೇಳುವಾಗ ಆ ಮರ್ಮ, ಆ ರಹಸ್ಯದ ಸಂಗತಿಗಳನ್ನ, ದಾನಿಯೇಲನನ್ನ ಬಿಟ್ರೆ ಇನ್ಯಾರು ಹೇಳದೇ ಇರುವಂತ ಸಂಗತಿಗಳನ್ನ ದೇವರು ಆತನ ದಾಸನ ಮೂಲಕ ನೆಬೂಕದ್ನೆಚ್ಚರನಿಗೆ ಆತನು ಕೊಡುವಾಗ ಆತನ ಮಹತ್ತುಗಳನ್ನ ಕಾಣುವಂತವನು ಯಾರು? ನೆಬೂಕದ್ನೆಚ್ಚರನು. ಆತನ ಮಹತ್ವಗಳನ್ನ, ಆತನ ಅದ್ಭುತಗಳನ್ನ ಒಂದು ವೇಳೆ ಹೃದಯದಲ್ಲಿ ಕಂಡುಕೊಂಡಂತವನು ನೆಬೂಕದ್ನೆಚ್ಚರನು. ಆತನು ಹೀಗೆ ಹೇಳ್ತಾನೆ, ಆತನ ಅದ್ಭುತಗಳು ಎಷ್ಟೋ ವಿಶೇಷ. ನೋಡ್ರಿ, ಈಗ ಆತನು ಹೇಳ್ತಾನೆ, ಆತನ ರಾಜ್ಯವು ಶಾಶ್ವತವಾದಂತ ರಾಜ್ಯ, ನನ್ನದಲ್ಲ, ಈ ಬಾಬೆಲ್ ಪಟ್ಟಣವಲ್ಲ, ಅಥವಾ ಪ್ರಸಿದ್ಧಿಯಾದಂತ ಯಾವುದೇ ದೇಶಗಳು ಅಲ್ಲ, ರಾಜ್ಯಗಳು ಅಲ್ಲ. ಆತನ ರಾಜ್ಯ ಶಾಶ್ವತವಾದಂತ ರಾಜ್ಯ. ಆತನು ಶಾಶ್ವತವಾದಂತ ಅರಸನಾಗಿದ್ದಾನೆ. ನಾವು ಓದ್ತೇವೆ ದೇವರ ಅನೇಕ ನಾಮಗಳಲ್ಲಿ ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ ಅನೇಕ ನಾಮಗಳನ್ನ ಹೊಂದಿದಂತ ನಮ್ಮ ದೇವರು.
ಆತನ ರಾಜ್ಯ ನಿರಂತರವಾಗಿರುವಂತಹದ್ದು ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ನೆಬೂಕದ್ನೆಚ್ಚರನ ಮೂಲಕ ಆತನ ರಾಜ್ಯ ಎಂಥದ್ದು ಎಂಬುದಾಗಿ ಆತನು ಬರೆಸಿಕೊಟ್ಟಿದ್ದಾನೆ. ಹಾಗೆ ಇದೇ ದಾನಿಯೇಲನು ಬರೆದ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 34ನೇ ವಚನ. ಅದೇ ದಾನಿಯೇಲನು ಬರೆದ ಪ್ರವಾದನ ಗ್ರಂಥ 34:34. ಆ ಕಾಲವು ಕಳೆದ ಮೇಲೆ ನೆಬೂಕದ್ನೆಚ್ಚರನಾದ ನಾನು ಆಕಾಶದ ಕಡೆ ಕಣ್ಣೆತ್ತಲು ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ಮೊದಲನೇದಾಗಿ ಆತನು ಹೇಳ್ತಾನೆ ಆತನ ಮಹತ್ವ. ಆತನು ಸರ್ವಜ್ಞಾನಿ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಅತಿಶಯವಾದದ್ದು. ಆತನ ಅದ್ಭುತ ವರ್ಣನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಆ ಕಾಲ ಕಳೆದ ಮೇಲೆ ಬಹುಶಃ ಈ 4ನೇ ಅಧ್ಯಾಯ 28ನೇ ವಚನದಿಂದ 33ನೇ ವಚನದವರೆಗೆ ನೀವು ಓದುವುದಾದರೆ ಆ ಕಾಲ ಎಂಥದ್ದು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ನೆಬೂಕದ್ನೆಚ್ಚರನು ಯಾವ ಸ್ಥಿತಿಯಲ್ಲಿದ್ದ, ಯಾವ ಸ್ಥಿತಿಯಿಂದ ಆತನು ಹೊರಗೆ ಬಂದ, ಯಾರು ಆತನನ್ನು ಹೊರಗೆ ತಂದದ್ದು, ಎಲ್ಲವನ್ನ ಆ ಒಂದು ಪ್ಯಾಸೇಜ್ ಅಲ್ಲಿ ನೀವು ಓದ್ಬೋದು ಪ್ರಿಯರೇ. ಬಹಳ ಒಂದು ವೇಳೆ ಆತನು ಯಾವ ರೀತಿಯಲ್ಲಿ ಇದ್ದ, ಎಷ್ಟು ಕಾಲ ಆ ರೀತಿಯಾಗಿ ಇದ್ದ ಅನ್ನುವಂಥದ್ದನ್ನ ನೋಡ್ರೆ, ನಾನು ಒಂದು ವಚನ ಓದ್ಬಿಡ್ತೇನೆ. 4ನೇ ಅಧ್ಯಾಯ 33ನೇ ವಚನ. ಹೀಗೆ 33. ಈ ನುಡಿಯು ನೆಬೂಕದ್ನೆಚ್ಚರನಲ್ಲಿ ತಕ್ಷಣವೇ ನೆರವೇರಿತು. ಅವನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ದನಗಳಂತೆ ಹುಲ್ಲು ಮೇಯುತ್ತ ಆಕಾಶದ ಇಬ್ಬನಿಯಿಂದ ನೆನೆಯುತ್ತಾ ಇದ್ದನು. ಅವನ ಕೂದಲು ಹದ್ದುಗಳ ಗರಿಯಂತೆಯೂ ಅವನ ಉಗುರು ಹಕ್ಕಿಗಳ ಉಗುರಿನಂತೆಯೂ ಬೆಳೆದವು. ಒಬ್ಬ ಅರಸ, ಆತನಿಗೆ ಸರಿ ಸಮಾನನಾದಂಥ ಅರಸನಿಲ್ಲ ಎಂಬುದಾಗಿ ಅಂದುಕೊಂಡಂಥವನು, ತನ್ನ ಪ್ರತಿಮೆಯನ್ನು ಆತನು ಮಾಡಿಕೊಂಡು ನಾನೇ ದೇವರು ಎಂಬುದಾಗಿ ಅಂದುಕೊಂಡಂಥವನು, ನನಗೆ ಎಲ್ಲರೂ ಅಡ್ಡ ಬೀಳಬೇಕೆಂಬುದಾಗಿ ಬಯಸಿದಂಥವನು, ಒಂದು ವೇಳೆ ಅಡ್ಡ ಬೀಳದೇ ಇರುವಂಥವರನ್ನ ಬೆಂಕಿಗೆ ಹಾಕಿ ನೀವು ಒಂದು ವೇಳೆ ಅವರನ್ನ ಸುಟ್ಟು ಹಾಕಬೇಕೆಂಬುದಾಗಿ ಆಜ್ಞೆಯನ್ನು ಹೊರಡಿಸಿದಂಥವನು. ಆತನ ಸ್ಥಿತಿ ಹೇಗಿತ್ತು? ಒಂದು ವೇಳೆ ಈ 28ರಿಂದ 33ನೇ ವಚನದವರೆಗೆ ದಯಮಾಡಿ ನೀವು ನಿಮ್ಮ ಮನೆಯಲ್ಲಿ ಅದನ್ನ ತೆಗೆದು ಓದ್ರಿ. ಅರಸನಾಗಿದ್ದಂತ ಆ ನೆಬೂಕದ್ನೆಚ್ಚರನು, ನನಗೆ ಸರಿಸಮಾನವಿಲ್ಲ ಎಂಬುದಾಗಿ ಅಹಂಕಾರದಿಂದ ಮೆರೆದಂಥವನು, ಈಗ ಆತನು ಹೇಳ್ತಾನೆ, ಆ ಕಾಲವೆಲ್ಲ ಕಳೆದ ನಂತರ ನೆಬೂಕದ್ನೆಚ್ಚರನಾದಂತ ನಾನು, ಆತನು ಹೇಳ್ತಾನೆ ತನ್ನ ಹೆಸರಿನ ಅರಸನಾದಂತ ನಾನು ಅಂತ ಹೇಳಲಿಲ್ಲ. ಒಬ್ಬ ಮನುಷ್ಯ ಸಾಮಾನ್ಯವಾದಂತ ರೀತಿಯಲ್ಲಿ ಅರಸನಾಗಿದ್ದಂಥವನು ಈಗ ನಿಜವಾದಂತ ಅರಸನ ಮುಂದೆ ಆತನು ಒಪ್ಪಿಕೊಳ್ತಾ ಇದ್ದಾನೆ, ನಾನು ಕೇವಲ ನೆಬೂಕದ್ನೆಚ್ಚರನು ಮಾತ್ರ, ನೀನು ಸರ್ವಶಕ್ತನಾದಂತ ದೇವರು, ಒಪ್ಪಿಕೊಳ್ತಾ ಇದ್ದಾನೆ. ಆಮೇಲೆ ಆತನು ಹೇಳ್ತಾನೆ, ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು ನನ್ನ ಬುದ್ಧಿ ಸ್ವಾಧೀನವಾಯಿತು. 121ನೇ ಕೀರ್ತನೆ. ಆ ಕಣ್ಣುಗಳು ಎತ್ತಿ ಆತನನ್ನು ನೋಡುವಾಗ, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಆ ಕಣ್ಣಿನ ದೃಷ್ಟಿಯನ್ನ ಓದುವಂತ ನನ್ನ ದೇವರು, ತಿಳ್ಕೊಂಡಿರುವಂತ ನನ್ನ ಕರ್ತನು, ಆ ಕಣ್ಣಿನ ದೃಷ್ಟಿಯ ಮೂಲಕ ನನ್ನ ಹೃದಯಗಳಲ್ಲಿ ಆಗುವಂತ ವೇದನೆ, ಸಂಕಷ್ಟಗಳು ಅಥವಾ ಸಂತೋಷವೋ ಏನೋ, ನಾನು ಕಣ್ಣೆತ್ತಿ ಆತನನ್ನು ನೋಡುವಾಗ ನನ್ನ ಹೃದಯವನ್ನ ನೋಡುವಂತ ದೇವರು, ಸದುತ್ತರವನ್ನ ಕೊಡ್ಲಿಕ್ಕೆ ಶಕ್ತನಾಗಿರುವಂತ ದೇವರು. ಹಾಗಾದ್ರೆ ನೆಬೂಕದ್ನೆಚ್ಚರನು ಕಣ್ಣೆತ್ತಿ ಆಕಾಶದ ಕಡೆಗೆ ಆತನ ನೋಡುವಾಗ ನನ್ನ ಬುದ್ಧಿ
ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವೆನು. ಆತನು ಮಾಡಿದಂತ ಮೊದಲ ಕಾರ್ಯ. ಪ್ರಿಯರೇ, ನಾವುಗಳು ಪ್ರಾರ್ಥನೆಗಾಗಿ ನಾವು ಕೂತುಕೊಳ್ಳುವಾಗ ನನ್ನ ಸ್ಥಾನಮಾನವಲ್ಲ, ನನ್ನ ಐಶ್ವರ್ಯವಲ್ಲ, ಎಲ್ಲವೂ ಕೊಟ್ಟದ್ದು ಆತನೇ. ದಾವೀದನು ಯೆಹೋವ ದೇವರ ಮುಂದೆ ಆತನು ಕೂತುಕೊಂಡಾಗ, ಅರಸನಾಗಿದ್ದಂತ ಸಿಂಹಾಸನದಲ್ಲಿ ಕೂತಿದ್ದಂತ ದಾವೀದನು ತನ್ನ ದೇವರ ಬಳಿಯಲ್ಲಿ ಆತನು ಹೇಳುವಂತಹದ್ದು, ಕರ್ತನೇ ಯೆಹೋವನೇ, ನಾನೆಷ್ಟರವನು, ನಾನೆಷ್ಟರವನು ಸ್ವಾಮಿ, ನಿನ್ನ ಮುಂದೆ ನಾನು ಏನೂ ಅಲ್ಲ, ಕೇವಲ ಧೂಳು ಮಣ್ಣು. ನೀನು ನನ್ನನ್ನು ಉಂಟು ಮಾಡಿದವನು. ಈ ಪ್ರಭಾವ, ಈ ಐಶ್ವರ್ಯ ಎಲ್ಲವೂ ನಿನ್ನದೇ. ಪ್ರಿಯರೇ, ಅನೇಕರು ಈಗ ನಾವು ಅದನ್ನ ದಾಟಿ ಬಂದಿದ್ದೇವೆ. ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ನೀವು ಪ್ರಾರ್ಥನೆ ಮಾಡಬೇಡ್ರಿ. ಯಾಕಂದ್ರೆ ನನ್ನ ಪ್ರಾರ್ಥನೆ ಕಪಟತನದಿಂದ ಕೂಡಿದಂತ ಪ್ರಾರ್ಥನೆಯೋ, ಯಥಾರ್ಥವಿಲ್ಲದ ಪ್ರಾರ್ಥನೆಯೋ ಅಲ್ಲ, ಕೇವಲ ಒಂದು ವೇಳೆ ಪದ್ಧತಿಯಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೋ, ಎಲ್ಲವೂ ಆತನಿಗೆ ಗೊತ್ತುಂಟು. ಆತನು ಸರ್ವಜ್ಞಾನಿ, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಜೀವಿಸುವ ಆತನು, ಕೇಳುವ ಮೊದಲೇ ಎಲ್ಲವನ್ನ ಗ್ರಹಿಸಿದಂತ ದೇವರು. ಒಪ್ಪಿಕೊಳ್ಳಬೇಕು ನಾನೆಂಥವನು ಅಂತ. ಬಹಳ ಸರಳವಾದಂತ ಒಂದು ಉದಾಹರಣೆ ನಮ್ಮ ಬೈಬಲಲ್ಲಿ ನಾವು ಸತ್ಯವೇದದಲ್ಲಿ ಓದ್ತೇವೆ. ಫರಿಸಾಯನು ದೇವರ ಮುಂದೆ ನಿಂತುಕೊಂಡು ಅಹಮ್ಮಿಂದ ಆತನು ಹೇಳಿಕೊಳ್ತಾನೆ, ತನ್ನ ಗುಣಲಕ್ಷಣಗಳನ್ನು ಆತನು ತಿಳಿಸ್ತಾನೆ. ನಾನು ಇಂಥವನು, ನಾನು ಅಂಥವನು, ಇವನ ಹಾಗೆ ನಾನಲ್ಲ, ಧರ್ಮಶಾಸ್ತ್ರದಲ್ಲಿ ಏನೇನು ಬರೆಯಲ್ಪಟ್ಟಿದೆಯೋ ಅವೆಲ್ಲವನ್ನ ನೆರವೇರಿಸುವಂಥವನು ನಾನು, ಕೈಗೊಂಡು ನಡೆಯುವಂಥವನು ನಾನು, ಇಲ್ಲಿ ನಿಂತಿದ್ದಾನಲ್ಲ ಇವನ್ ತರ ಅಲ್ಲ ನಾನು. ಆದ್ರೆ ಸುಂಕದವನು ಹೇಳುವಂತ ಮಾತು, ಕಣ್ಣೆತ್ತಿ ನೋಡ್ಲಿಕ್ಕೂ ಆತನಿಗೆ ಆಗದೆ ಇರುವಂತಹ ಸ್ಥಿತಿ, ಅಂತ ಹೃದಯ, ಒಂದು ವೇಳೆ ತಗ್ಗಿಸಲ್ಪಟ್ಟಂತಹ ಹೃದಯ, ವಿಧೇಯತ್ವದಿಂದ ತುಂಬಿದಂತಹ ಹೃದಯ. ಕರ್ತನೆ, ಪಾಪಿಯಾದ ನನ್ನನ್ನು ಕರುಣಿಸು, ದಟ್ಸ್ ಆಲ್, ಅಷ್ಟೇ. ನೀತಿವಂತನಾಗಿ ಮಾರ್ಪಟ್ಟ ಫರಿಸಾಯ ಏನೂ ಉಪಯೋಗವಿಲ್ಲ. ದೇವರಾತನ ಪ್ರಾರ್ಥನೆಯನ್ನು ಕೇಳಲಿಲ್ಲ, ಬರಿಗೈಯಲ್ಲಿ ಆತನು ಹಿಂತಿರುಗಿದ. ನೆಬೂಕದ್ನೆಚ್ಚರನ ಸಂಗತಿಯನ್ನು ನಾವು ನೋಡುವಾಗ ಆತನು ಮಾಡಿದ್ದು, ನಾನೆಂಥ ಸ್ಥಿತಿಯಲ್ಲಿದ್ದೆ, ಈ ಸ್ಥಿತಿಯಿಂದ ನನ್ನನ್ನು ಹೊರಗೆ ತಂದಂಥವನು ಪರಾತ್ಪರನಾದಂಥ ದೇವರು. ಮೊದಲು ಆತನು ಮಾಡಿದ್ದು, ಆತನಿಗೆ ಕೃತಜ್ಞತೆಯಿಂದ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವಂತಹದ್ದು. ಪ್ರಿಯರೇ, ನಾವು ಉಳಿದಿರುವುದು ಆತನ ಕರುಣೆ. ನನ್ನ ಬಲವಲ್ಲ, ನನ್ನ ಆರೋಗ್ಯವಲ್ಲ, ನನ್ನ ಐಶ್ವರ್ಯವಲ್ಲ, ನನ್ನನ್ನು ಈ ದಿನ ಉಳಿಸಿದ್ದು ಆತನೇ. ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ನಾವು, ಎಷ್ಟರ ಮಟ್ಟಿಗೆ ನಾವು ನಮ್ಮನ್ನು ತಗ್ಗಿಸಿಕೊಂಡು ಆತನ ಬಳಿಗೆ ನಾವು ಬರ್ತೇವೆ. ಅನೇಕ ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆಯೇ ಇರುವುದಿಲ್ಲ, ವೈಯಕ್ತಿಕವಾದಂಥ ಪ್ರಾರ್ಥನೆ ಇರುವುದಿಲ್ಲ. ಯಾವ ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲವೋ ಬರಡಾದಂತಹ ಕುಟುಂಬ, ಯಾವ ಫಲವನ್ನು ಕಾಣದೇ ಇರುವಂತಹ ಕುಟುಂಬ, ಯಾವ ವ್ಯಕ್ತಿ ಒಂದು ವೇಳೆ ವೈಯಕ್ತಿಕವಾಗಿ ದೇವರ ಸನ್ನಿಧಾನಕ್ಕೆ ಬರುವುದಿಲ್ಲವೋ ಆ ವ್ಯಕ್ತಿಯನ್ನ ದೇವರು ಮೆಚ್ಚುವಂತವನು ಅಲ್ಲ. ಎಚ್ಚರಿಕೆಯಿಂದಿರೋಣ ಪ್ರಿಯರೇ. ಯಾವ ಸಭೆ ಪ್ರಾರ್ಥನೆ ಇಲ್ಲವೋ ಬರಡಾದಂತ ಸಭೆ. ಒಂದು ವೇಳೆ ಪ್ರಾರ್ಥನೆಗೆ ಬಹಳ ಮಹತ್ವ ಉಂಟು ಪ್ರಿಯರೇ. ನಮಗೆ ಮಾಡಿದಂತ ಉಪಕಾರಗಳಿಗೆ ಪ್ರಥಮವಾಗಿ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹದ್ದು. ದೇವರನ್ನು ಅರಿಯದೇ ಇದ್ದಂತಹ ನೆಬೂಕದ್ನೆಚ್ಚರನು ಈಗ ದೇವರನ್ನು ಆತನು ಕಂಡುಕೊಂಡು ಆತನು ಮಾಡಿದಂತ ಕಾರ್ಯ, ಆತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಿದನು. ಮುಂದೆ ಆತನು ಹೇಳ್ತಾನೆ, ಆತನ ಆಳ್ವಿಕೆಯು ಶಾಶ್ವತ. ಪ್ರೈಸ್ ದಿ ಲಾರ್ಡ್. ಆತನ ಆಳ್ವಿಕೆಯು ಶಾಶ್ವತವಾದಂಥದ್ದು. ಆಮೇಲೆ ಆತನ ರಾಜ್ಯವು
ತಲತಲಾಂತರಕ್ಕೂ ನಿಲ್ಲುವುದು. ತಲತಲಾಂತರಕ್ಕೂ ನಿಲ್ಲುವುದು. ಆತನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಎಂಥ ಅದ್ಭುತನಾದಂಥ ನಮ್ಮ ದೇವರು. ಮೂರನೇದಾಗಿ ನಾವು ನೋಡ್ತೇವೆ, ಇನ್ನೊಬ್ಬ ಅರಸನು, ಅದೇ ದಾನಿಯೇಲನು ಬರೆದ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 26ನೇ ವಚನ. 6ನೇ ಅಧ್ಯಾಯ 25ರಿಂದ ಓದ್ತೇನೆ, ಚೆನ್ನಾಗಿದೆ, ಕೇಳಿಸ್ಕೊಳ್ಳೋಣ. ಮೇದ್ಯನಾದಂಥ ದಾರ್ಯವೇಶನ ಮಾತುಗಳು. ನೆಬೂಕದ್ನೆಚ್ಚರನಾದ ಮೇಲೆ ಬಂದಂತ ಮತ್ತೊಬ್ಬ ಅರಸನು, ಆತನು ಹೀಗೆ ಹೇಳ್ತಾನೆ 25ನೇ ವಚನದಿಂದ. ಆಗ, ನೀವು ಆಗ ಎಂಬುದಾಗಿ ಹೇಳುವಾಗ 24ನೇ ವಚನದವರೆಗೆ 6ನೇ ಅಧ್ಯಾಯ ಮೊದಲ ವಚನದಿಂದ 24ನೇ ವಚನದವರೆಗೆ, ನಾನು ಅವೆಲ್ಲ ಓದಕ್ಕೆ ನನಗೆ ಸಮಯವಿಲ್ಲ, ನೀವು ಅದನ್ನ ಓದಿಕೊಳ್ರಿ. ಆಗ ರಾಜನಾದ ದಾರ್ಯವೇಶನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನ ಬರೆಸಿದೆನು. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ನೋಡ್ರಿ, ಈಗ ಆತನು ಹೇಳ್ತಾನೆ, ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯ ಭಕ್ತಿಯಿಂದ ನಡ್ಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು, ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು. ನೋಡ್ರಿ, ಈತನ ಪತ್ರದ ಕೆಲವು ಸಂಗತಿಗಳು, ಒಂದು ವೇಳೆ ನಾವು ಮಧ್ಯೆ ನಾವು ಇದನ್ನ ನೋಡುವಾಗ 13ನೇ ವಚನ, ಇದಕ್ಕವರು ಸನ್ನಿಧಿಯಲ್ಲಿ ರಾಜನೇ, ಯಹೂದದಿಂದ ಸರಿಯಾಗಿ ತಂದವರಲ್ಲಿ ಒಬ್ಬನಾದ ಆ ದಾನಿಯೇಲನು ನಿನ್ನನ್ನಾಗಲಿ ನಿನ್ನ ಹಸ್ತಕ್ಷರದ ನಿಬಂಧನೆಯನ್ನಾಗಲಿ ಲಕ್ಷ್ಯಕ್ಕೆ ತಾರದೆ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಎಂದು ಅರಿಕೆ ಮಾಡಿದರು. ರಾಜನು ಈ ಮಾತುಗಳನ್ನ ಕೇಳಿ ಬಹಳ ವ್ಯಸನಗೊಂಡನು. ದಾನಿಯೇಲನನ್ನು ತಪ್ಪಿಸಬೇಕೆಂದು ಮನಸ್ಸು ಮಾಡಿ ಇವನನ್ನು ಹೇಗೆ ರಕ್ಷಿಸಲಿ ಎಂದು ಸೂರ್ಯಾಸ್ತಮಾನದ ತನಕ ಪ್ರಯಾಸ ಪಟ್ಟನು. ಇದು ನಮಗೆ ಸಂಡೇ ಕ್ಲಾಸಿಂದ ನಾವು ತಿಳ್ಕೊಂಡ್ ಬಂದಿದ್ದೀವಿ ಪ್ರೇರೆ. ದಾನಿಯೇಲನ ಒಂದು ವೇಳೆ ಗುಣಲಕ್ಷಣಗಳನ್ನ ತಿಳ್ಕೊಂಡಂತ ದಾರ್ಯವೇಶ, ಆತನು ದೇವರ ಸನ್ನಿಧಾನದಲ್ಲಿ ಇರುವಂತವನು ಎಂಬುದಾಗಿ ಆತನಿಗೆ ಗೊತ್ತುಂಟು. ಆತನು ನಾನು ಹೇಳಿದ್ನಲ್ಲ, ಆಜ್ಞೆಯನ್ನ ಹೊರಡಿಸ್ತಾನೆ. ಯಾರು ಒಂದು ವೇಳೆ ಆತನ ಹೆಸರಲ್ಲದೆ ಬೇರೆ ಯಾರ ಹೆಸರನ್ನ ತಗೋಬಾರದು ಅಂತ, ಯಾರಿಗೂ ಪ್ರಾರ್ಥನೆ ಮಾಡಬಾರ್ದು ಅಂತ. ಆದ್ರೆ ದಾನಿಯೇಲನು ಯಾರಿಗೂ ಎದುರೋದಿಲ್ಲ, ಯಾಕಂದ್ರೆ ಸರ್ವಶಕ್ತನ ಮೇಲೆ ಆತನಿಗೆ ಅಪಾರವಾದಂತ ವಿಶ್ವಾಸ ನಂಬಿಕೆ ಇದ್ದಂತ ದಾನಿಯೇಲನು. ಒಂದು ವೇಳೆ ಅಲ್ಲಿ ಹೇಳುವಂತವರು ದಾರ್ಯವೇಶನಿಗೆ ಅವನೊಬ್ಬ ಗುಲಾಮ, ಸೆರೆಯಿಂದ ಅವನನ್ನ ಸೆರೆ ಹಿಡ್ಕೊಂಡು ಬಂದಂಥವ್ರು ನಾವು, ಅವನಿಗೆ ಯಾಕೆ ಅಷ್ಟು ಮಹತ್ವ, ಇದೆಲ್ಲ ಹೇಳ್ತಾರೆ. ಆದರೆ ಆತನನ್ನ ಸಿಂಹದ ಗವಿಗೆ ಹಾಕಿದ ಮೇಲೆ, ಸಿಂಹದ ಗವಿಯಲ್ಲಿ ನಡೆದಂತ ಘಟನೆಗಳನ್ನ ನೋಡಿದ ಮೇಲೆ, ಆತನು ಹೀಗೆ ಪ್ರಸಿದ್ಧವಾದಂತ ಒಂದು ಪತ್ರ, ಆಜ್ಞಾ ರೂಪದಲ್ಲಿ ಪತ್ರಿಕೆಯನ್ನು ಹೊರಡಿಸ್ತಾನೆ. ನಾನು ಒಂದು ವೇಳೆ ಆತನು ಹೇಳ್ತಾನೆ, ನಾನು ಆಳುವ ರಾಜ್ಯದವರೆಲ್ಲರೂ ಇನ್ನು ಮುಂದೆ ಇಲ್ಲಿಯವರೆಗೂ ನಾನೇ ರಾಜ, ನಾನೇ ದೇವರು ಅಂತ ಎಲ್ಲ ಅನ್ಕೊಂಡಿದ್ರಲ್ಲ, ಇಲ್ಲ 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 ಇಲ್ಲ, ನಾನಲ್ಲ. ಸರ್ವಶಕ್ತನಾದಂಥ ದೇವರು ಮತ್ತೊಬ್ಬನಿದ್ದಾನೆ. ಆತನ ರಾಜ್ಯ ಶಾಶ್ವತವಾದಂಥ ರಾಜ್ಯ. ಆತನು ಹೀಗೆ ಹೇಳ್ತಾನೆ, ದಾವೀದನ ದೇವರಿಗೆ ಭಯ ಭಕ್ತಿಯಿಂದ ನಡ್ಕೊಳ್ಳಬೇಕೆಂದು ಆಜ್ಞಾಪಿಸಿದ್ದೇನೆ. ಇದೊಂದು ಕಟ್ಟ ಅಪ್ಪಣೆ, ಇದನ್ನ ಪಾಲಿಸಲೇಬೇಕು. ಎಂತ ಅದ್ಭುತನಾದಂತಹ ದೇವರು ನಮ್ಮ ದೇವರು.
ಆತನ ಆಳ್ವಿಕೆಯು ಮೀನ್ಸ್ ಆತನಿಗೆ ಎಲ್ಲಾ ಅಧಿಕಾರವೂ ಕೊಡಲ್ಪಟ್ಟಿದೆ. ಅದು ಶಾಶ್ವತವಾಗಿರುವುದು. ನೋಡ್ರಿ ಮುಂದೆ ಹೇಳ್ತಾನೆ, ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿಯಾಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ. ದೇವರ ಗುಣಲಕ್ಷಣಗಳನ್ನೂ ಸಹ ತನ್ನ ರಾಜ್ಯದ ಎಲ್ಲ ಜನರಿಗೆ ಆತನು ತಿಳಿಸುವಂತವನಾಗಿದ್ದಾನೆ. ಪ್ರಿಯರೇ, ನಾವುಗಳು ನಮ್ಮ ಕರ್ತನನ್ನ ನಾವು ನಂಬಿರುವಂಥವರು ಅನೇಕ ವೇಳೆ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿದಂಥವನು. ನಾವು ಎಷ್ಟು ಸಾಕ್ಷಿಯಾಗಿದ್ದೇವೆ ದೇವರಿಗೆ, ನಾವುಗಳು ಎಷ್ಟು ಸಾಕ್ಷಿಯಾಗಿದ್ದೇವೆ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಮಾತುಗಳು, ನಮ್ಮ ಕ್ರಿಯೆಗಳು ಎಲ್ಲವೂ ಅನೇಕರು ನಮ್ಮನ್ನ ಗಮನಿಸುವಾಗ ನಮ್ಮ ಸಾಕ್ಷಿ ಏನಾಗಿದೆ ಅನ್ನುವಂಥದ್ದನ್ನು ನೆನಪು ಮಾಡಿಕೊಳ್ಳೋಣ. ನನ್ನ ದೇವರ ಆ ಒಂದು ಶಕ್ತಿ, ಪ್ರಾರ್ಥನೆಗೆ ದೇವರು ಕೊಟ್ಟಂತ ಸದುತ್ತರ, ಇದರ ಮೂಲಕ ನಮ್ಮ ಜೀವಿತ ಏನಾಗಿದೆ ಅನ್ನುವಂಥದ್ದು ಎಷ್ಟು ಜನಕ್ಕೆ ನಾವು ತಿಳಿಸಿದ್ದೇವೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆ ಮಹತ್ವವನ್ನು ಆತನು ತಿಳಿಸುವಂತವನಾಗಿದ್ದಾನೆ. ಆ ಪ್ರಾರ್ಥನೆಯ ಮಹತ್ವ ಏನಾಗಿದೆ, ಯಾರನ್ನ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಪರಿಶುದ್ಧನಾದಂಥ ದೇವರು, ನಿರಂತರವಾಗಿ ಆಳುವಂಥವನು, ಆತನ ರಾಜ್ಯ ಶಾಶ್ವತವಾದಂಥ ರಾಜ್ಯ ಎಂಬುದಾಗಿ ಆತನು ಹೇಳುವಂಥವನಾಗಿದೆ. ಇದು ಕೆಲವು ಉದಾಹರಣೆಗಳು, ಇನ್ನು ಬೇಕಾದಷ್ಟಿವೆ. ದಾನಿಯೇಲನ ಪುಸ್ತಕ ಪ್ರವಾದನ ಗ್ರಂಥದಲ್ಲಿ ಈ ರಾಜ್ಯವನ್ನ ಕುರಿತು ಎರಡು ಅರಸರು ಇದನ್ನ ಸಾಕ್ಷೀಕರಿಸ್ತಾರೆ. ಹಾಗಾದ್ರೆ ಪ್ರಿಯರೇ, ಹೊಸ ಒಡಂಬಡಿಕೆಗೆ ಬಂದಾಗ ದಾನಿಯೇಲನ ಪ್ರವಾದನೆಯಲ್ಲಿ ಪ್ರಸ್ತಾಪಿಸಲ್ಪಟ್ಟ ದೇವರ ರಾಜ್ಯವನ್ನ ಕುರಿತು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಅದರ ಕುರಿತಾಗಿ, ಅಂದರೆ ದೇವರ ರಾಜ್ಯವನ್ನ ಕುರಿತಾಗಿ ತನ್ನ ಉಪದೇಶದಲ್ಲಿಯೂ ತನ್ನ ಸಂದೇಶದಲ್ಲಿಯೂ ತನ್ನ ಸೇವಾ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿ ಸಾರುವಂತವನು ಆತನಾಗಿದ್ದ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಲ್ಲಿಯ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಬಂದನು. ನೋಡ್ರಿ, ಅಲ್ಲಿ ಒಂದು ಪದ ಇದೆ, ಒಂದು ಪದ. ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನ ಸಾರಿ ಹೇಳುತ್ತಾ ಅರ್ಥವಾಗುವಂತ ರೀತಿಯಲ್ಲಿ ಆ ಪರಲೋಕ ರಾಜ್ಯದ ಕುರಿತಾಗಿ ಆ ಸುವಾರ್ತೆಯನ್ನ ಅರ್ಥವಾಗುವಂತ ರೀತಿಯಲ್ಲಿ ಆತನು ಹೇಳುವಂತವನು. ಸಾರಿ ಹೇಳುತ್ತ ಮನದಟ್ಟಾಗುವ ಹಾಗೆ ಪರಲೋಕ ರಾಜ್ಯವನ್ನ ಕುರಿತು ಆತನು ಹೇಳುತ್ತಾ ಬಂದನು. ಹಾಗಾದ್ರೆ ಇಲ್ಲಿ ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಹೇಳುವಾಗ ಆ ರಾಜ್ಯ ಯಾವಾಗ ಬಂತು? ಯಾವಾಗ ಕ್ರಿಸ್ತನು ಆತನು ಬಂದನೋ ಆಗಲೇ ದೇವರ ರಾಜ್ಯ ಈ ಲೋಕಕ್ಕೆ ಅದು ಬಂತು. ಯೆಶಾಯನು ಬರೆದ ಪ್ರವಾದನ ಗ್ರಂಥ 9ನೇ ಅಧ್ಯಾಯ, ಯೆಶಾಯನು ಬರೆದ ಪ್ರವಾದನ ಗ್ರಂಥ 9ನೇ ಅಧ್ಯಾಯ. ಆತನು ಯಾರು ಅನ್ನುವಂಥದ್ದನ್ನ ಯೆಶಾಯನಿಗೆ ದರ್ಶನವಾಗಿ ಆತನು ಬರಿತಾನೆ. ಆತನು ಈ ಲೋಕಕ್ಕೆ ಬಂದಾಗ ಬರುವ ಮೊದಲೇ ಆತನು ಹೀಗೆ ಹೇಳ್ತಾನೆ. 9ನೇ ಅಧ್ಯಾಯ 6ನೇ ವಚನದಿಂದ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ನೋಡ್ರಿ, ವರದ ಮಗನು ನಮಗೆ ದೊರೆತನು, ಆತನ ಆಡಳಿತವು ಅವನ ಬಾಹು ಮೇಲೆ ಇರುವುದು. ಆಡಳಿತ, ಅರಸನಾಗಿ. ಜೋಯಿಷರು ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಕೇಳ್ತಾರೆ. ಹೆರೋದನ ಬಳಿಗೆ ಹೋಗ್ತಾರೆ, ಅರಮನೆಗೆ ಹೋಗ್ತಾರೆ. ಅರಮನೆಗೆ ಹೋಗಿ ಅರಸನ ಬಳಿಯಲ್ಲಿ ಅವರು ಕೇಳುವಂತಹದ್ದು, ಅರಸನಾಗಿ ಹುಟ್ಟಿದವನು ಎಲ್ಲಿ ಎಂಬುದಾಗಿ. ಅರಸನಾಗಿ ಹುಟ್ಟಿದವನು ಎಲ್ಲಿ? ಒಂದು ವೇಳೆ ಶಾಕ್ ಆಗಿರ್ಬೋದಲ್ವಾ ಹೆರೋದನಿಗೆ, ಈ ಅರಮನೆಯಲ್ಲಿ ಅರಸನು ಯಾರು ಹುಟ್ಟಿದಾನೆ ಎಂಬುದಾಗಿ.
ಯೆಶಾಯನು ಬರೀತಾನೆ, ಆಡಳಿತವು ಆತನ ಹೆಗಲ ಮೇಲೆ ಇದೆ ಎಂಬುದಾಗಿ ಆತನು ಹೇಳ್ತಾನೆ. ನೋಡ್ರಿ, ಆತನು ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಇದು ರಾಜರಿಗೆ ಇರಬೇಕಾದಂತ ಶ್ರೇಷ್ಠವಾದಂತ ಗುಣಲಕ್ಷಣಗಳು, ಶ್ರೇಷ್ಠವಾದಂತ ಗುಣಲಕ್ಷಣಗಳು. ಹಾಗಾದರೆ ಯಾವಾಗ ಆತನು ಈ ಲೋಕಕ್ಕೆ ಬಂದನೋ, ದೇವರ ರಾಜ್ಯವು ಈ ಲೋಕಕ್ಕೆ ಅದು ಬಂತು. ಲೂಕನು ಬರೆದ ಸುವಾರ್ತೆ 17:20-21 ಇದಕ್ಕೆ ಪುಷ್ಟಿ ಕೊಡ್ತದೆ. ಕ್ರಿಸ್ತನನ್ನ ನಂಬುವ ಪ್ರತಿಯೊಬ್ಬನಲ್ಲಿಯೂ ದೇವರ ರಾಜ್ಯವಿದೆ. ಓದ್ರಿ ಬೇಕಾದ್ರೆ. ಲೂಕನು ಬರೆದ ಸುವಾರ್ತೆ 17:20-21 ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬನಲ್ಲಿಯೂ ದೇವರ ರಾಜ್ಯವಿದೆ. ಅಂದರೆ ಕ್ರಿಸ್ತನನ್ನ ನಂಬುವಂಥವರಲ್ಲಿ ಒಂದು ವೇಳೆ ಆ ರಾಜ್ಯಕ್ಕೆ ಅರ್ಹರಾಗಿರುವಂಥವರು, ನಂಬದೇ ಇರುವಂಥವರಿಗೆ ಆ ರಾಜ್ಯವಿಲ್ಲ ಅಂತ ಅರ್ಥ. ನಾನು ಕ್ರಿಸ್ತನನ್ನ ನನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನನ್ನ ದೃಢವಾದಂಥ ನಂಬಿಕೆಯಲ್ಲಿ ನಾನು ಇರುವುದಾದರೆ ಪರಲೋಕದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಬರೆಯಲ್ಪಡ್ತಿದೆ. ವಿ ಆರ್ ದ ಸಿಟಿಸನ್ ಆಫ್ ಹೆವೆನ್. ಈ ಲೋಕ ಶಾಶ್ವತವಾದಂಥ ಲೋಕವಲ್ಲ, ನಮಗೆ ಕೊಡಲ್ಪಟ್ಟಿರುವಂತಹ ಲೋಕ, ಆ ರಾಜ್ಯ, ಅದು ಆತನ ಈ ಲೋಕಕ್ಕೆ ಬಂದಾಗಲೇ ಆ ಪರಲೋಕ ರಾಜ್ಯ ಬಂತು. ಲೂಕನು ಬರೀತಾನೆ, ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬನಲ್ಲಿಯೂ ದೇವರ ರಾಜ್ಯವದೆ, ಇದರಿಂದಾಗಿಯೇ ದೇವರ ರಾಜ್ಯವು ಸಮೀಪವಾಗಿದೆ ಎಂಬುದಾಗಿ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14-15 ನೀವು ಓದುವಾಗ ಅದು ಯೇಸುಸ್ವಾಮಿ ಹೇಳ್ತಾರೆ, ದೇವರ ರಾಜ್ಯ ಸಮೀಪವಾಗಿದೆ. ಆತನು ಸಾರಿ ಹೇಳುತ್ತಾ ಆ ಪರಲೋಕದ ರಾಜ್ಯದ ಕುರಿತಾಗಿ ಸಾರಿ ಹೇಳುತ್ತಾ, ನಂಬುವ ಹಾಗೆ, ಅವರಿಗೆ ಮನದಟ್ಟಾಗುವ ಹಾಗೆ, ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರ ರಾಜ್ಯವನ್ನ ಕುರಿತು ಆತನು ಹೇಳ್ತಾ ಇದ್ದ. ಪ್ರಿಯರೇ, ನಮ್ಮ ನಿರೀಕ್ಷೆ ಅದೇ ತಾನೆ. ನಾವು ಈ ಲೋಕದವರಲ್ಲ. ನಮಗೆ ಒಂದು ಪ್ರತ್ಯೇಕಿಸಲ್ಪಟ್ಟಂತ ರಾಜ್ಯ ಉಂಟು, ಅದು ಆತನು ಇರುವಂತಹ ಸ್ಥಳ. ಹಾಗಾದ್ರೆ ಪ್ರಿಯರೇ, ನಿನ್ನ ರಾಜ್ಯ ಬರಲಿ ಎಂಬುದಾಗಿ ಹೇಳುವಾಗ ನಿನ್ನ ರಾಜ್ಯವನ್ನ ಸ್ಥಾಪಿಸು. ಎಸ್, ಅದಕ್ಕಾಗಿಯೇ ಆತನು ಬಂದಿದ್ದಾನೆ. ಅರಸನಾಗಿ ಹುಟ್ಟಿದವನು ಎಲ್ಲಿ ಅರಸನೇ? ನೀನು ಯಹೂದ್ಯರ ಅರಸನೋ ಎಂಬುದಾಗಿ ಕೇಳ್ತಾರೆ. ನೀನೇ ಹೇಳಿದ್ದಿ ಎಂಬುದಾಗಿ ಹೇಳ್ತಾನೆ ಯೇಸು ಸ್ವಾಮಿ. ಆ ಅರಸನು ರಾಜ್ಯಭಾರ ಮಾಡುವುದಕ್ಕಾಗಿ ಆತನು ಬಂದಿದ್ದಾನೆ. ಆತನು ನಂಬುವಂಥವರಲ್ಲಿ ಆ ರಾಜ್ಯ ಇದೆ. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಪ್ರಿಯರೇ, ಇದನ್ನ ಮುಂದುವರಿಸ್ತೇನೆ. ಆತನ ರಾಜ್ಯ ಬರಲಿ ಎಂಬುದಾಗಿ ಆ ಪದ ಇರುವ ಹಾಗೆ ಮುಂದಿನ ದಿವಸಗಳಲ್ಲಿ, ಮುಂದಿನ ನನ್ನ ಸಂದೇಶದಲ್ಲಿ, ಹಾಗಾದ್ರೆ ಆ ನಿರೀಕ್ಷೆಗೆ, ನಾನು ಆ ಒಂದು ರಾಜ್ಯಕ್ಕೆ ಸೇರಬೇಕಾದರೆ ನನ್ನಲ್ಲಿ ಯಾವ ಅರ್ಹತೆ ಇರಬೇಕು? ಇದು ನಮ್ಮನ್ನ ಪ್ರಶ್ನೆ ಮಾಡುವಂತಹದ್ದು. ಮತ್ತೆ ಒಂದು ಕಂಡೀಷನ್, ಹೀಗಿದ್ರೆ ಲೋಕಕ್ಕೆ ಅಥವಾ ರಾಜ್ಯಕ್ಕೆ ನಾನು ಸೇರಲ್ಪಡ್ತೇನೆ ಎಂಬುದಾಗಿ ಸಹ ಆ ಕಂಡೀಷನ್ ಉಂಟು. ಇದನ್ನ ನಾವು ಮುಂದಿನ ದಿವಸಗಳಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ. ಹಾಗಾದ್ರೆ ಪ್ರಾರ್ಥನೆ ಮಾಡುವಾಗ ಮೊದಲನೇದಾಗಿ ಆತನ ಹೆಸರಲ್ಲಿ ಪ್ರಾರ್ಥನೆ, ಎರಡನೇದಾಗಿ ಆತನು ಎಂಥವನಾಗಿದ್ದಾನೆ ಎಂಬುದಾಗಿ ತಿಳ್ಕೊಂಡು ಪರಿಶುದ್ಧನಾಗಿದ್ದಾನೆ. ಆ ರಾಜ್ಯಕ್ಕೆ ನಾನು ಸೇರಿಸಲ್ಪಟ್ಟವನೋ ಇಲ್ಲವೋ, ಆತನ ರಾಜ್ಯ ಸ್ಥಾಪಿಸುವಾಗ ನಾನೂ ಸಹ ಆ ರಾಜ್ಯಕ್ಕೆ ಸಂಬಂಧಪಟ್ಟವನು ಎಂಬುದಾಗಿ ತಿಳ್ಕೊಂಡು ನಮ್ಮ ಪ್ರಾರ್ಥನೆಯನ್ನು ನಾವು ಮುಂದುವರಿಸುವಂತವರಾಗಿರೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.